ಶ್ರೀ ಮಾತ್ರೆಯೇ ನಮಃ. ಶ್ರೀ ಮಹಾಗಣಾಧಿಪತಿಯೇ ನಮಃ. ಎಲ್ಲರಿಗೂ ಶುಭಾಶಯಗಳು. ಇಂದು ಮಂಗಳವಾರ ಆಗಸ್ಟ್ 11. ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ನಂಬಲಾಗದ ಬದಲಾವಣೆ ಸಂಭವಿಸುತ್ತದೆ ಎಂದರೆ ನೀವು ನಂಬುತ್ತೀರಾ? ಹಲವು ವರ್ಷಗಳಿಂದ ನಿಮ್ಮ ಮನೆಯನ್ನು ಕಾಡುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಜನರು ಇಂದು ಸಂಪೂರ್ಣವಾಗಿ ದೂರವಾಗುತ್ತಾರೆ. ಇಂದು ರಾತ್ರಿ ಕೆಲವು ಗಂಟೆಗಳ ನಂತರ ನಿಮ್ಮ ಮನೆಯಲ್ಲಿ, ನಿಮ್ಮ ದೇಹ ಮತ್ತು ಶಕ್ತಿಯಲ್ಲಿ ಸಂಭವಿಸುವ ನಿರೀಕ್ಷಿತ ಬದಲಾವಣೆಗಳು ಯಾವುವು? ಇದು ಏಕೆ ನಡೆಯುತ್ತಿದೆ? ನಿಮ್ಮ ಮನೆಯಲ್ಲಿ ಮಾನಸಿಕ ಶಾಂತಿ ಏಕೆ ಇಲ್ಲ? ಅದು ಮಾಯವಾಗುತ್ತದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳಗಳು ನಡೆಯುತ್ತಿದ್ದವು. ನೀವು ಪ್ರತಿ ಪದದಲ್ಲೂ ಅನಗತ್ಯವಾಗಿ ವಿರುದ್ಧವಾಗಿ ಮಾತನಾಡಿದ್ದೀರಿ. ನೀವು ನಷ್ಟಗಳು, ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಎದುರಿಸಿದ್ದೀರಿ ಮತ್ತು ಇಂದು ನೀವು ಅನಾರೋಗ್ಯದಿಂದಾಗಿ ಗಂಭೀರ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರಿ. ಆದರೆ ರಾತ್ರಿ 8 ಗಂಟೆಯ ನಂತರ ಒಂದು ದೊಡ್ಡ ಯೋಗ ಸೇನಾಪಡೆ, ದೈವಿಕ ರಕ್ಷಣಾತ್ಮಕ ಗುರಾಣಿ ನಿಮ್ಮ ಮನೆಗೆ ಪ್ರವೇಶಿಸಿ ನಿಮ್ಮ ಒಂಟಿತನವನ್ನು ಪ್ರವೇಶಿಸುತ್ತದೆ. ಈ ಎಲ್ಲ ವಿಷಯಗಳನ್ನು ನೀವು ತಿಳಿದಿದ್ದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗಿರುವಿರಿ. ಇಂದು ಈ ವಿಡಿಯೋದಲ್ಲಿ ಈ ರಾಶಿಯವರು ತಮ್ಮ ಜಾತಕದಲ್ಲಿನ ಅದ್ಭುತ ವಿಕಸನ ಮತ್ತು ಅದರ ಇಂದಿನ ಆಂತರಿಕ ಅರ್ಥವನ್ನು ನಾನು ಕನ್ನಡದಲ್ಲಿ ವಿವರವಾಗಿ ವಿಶ್ಲೇಷಿಸುತ್ತೇನೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಕೊನೆಯವರೆಗೂ ನೋಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ನಾವು ವಿಡಿಯೋಗೆ ಹೋಗೋಣ. ಮಕರ ರಾಶಿಯು ಜ್ಯೋತಿಷ್ಯದಲ್ಲಿ 10ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ಮೊಸಳೆಯ ಮುಖ ಹಾಗೂ ಮೇಕೆಯ ದೇಹವಿರುವ ಆಕಾರದಲ್ಲಿದೆ. ಉತ್ತರಾಷಾಢ ನಕ್ಷತ್ರದ ಕೊನೆಯ 3 ಪಾದಗಳು, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ಕರ್ಮದಾತನಾದ ಶನಿ. ಇದು ಭೂಮಿ ಅಂಶದ ಸಂಕೇತವಾಗಿದೆ. ಪರಿಶ್ರಮ, ಗುರಿಯನ್ನು ತಲುಪುವ ಛಲ, ವ್ಯಾವಹಾರಿಕ ಜ್ಞಾನ, ಗಂಭೀರತೆ ಮತ್ತು ಶಿಸ್ತು ಈ ರಾಶಿಯ ವಿಶೇಷತೆಯಾಗಿದೆ. ನೀವು ಇದನ್ನು ಗಮನಿಸಬೇಕು. ವಾಸ್ತವವಾಗಿ ಆಗಸ್ಟ್ 11ರಂದು ರಾತ್ರಿ 11 ಗಂಟೆಯ ನಂತರ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ಹೊಸ ಧೈರ್ಯವನ್ನು ಅನುಭವಿಸುವಿರಿ. ಆಗಲೂ ನಿಮ್ಮನ್ನು ತಡೆಹಿಡಿಯುತ್ತಿರುವ ಆಲೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ನಾನು ಮುಂದೆ ಸಾಗಬೇಕು ಎಂಬಂತಹ ದುರ್ಬಲ ಕ್ಷಣದಿಂದ ಬಲವಾದ ಇಚ್ಛಾಶಕ್ತಿಯ ಸಾಧ್ಯತೆ ಇದೆ. ಅನೇಕ ಜನರು ಇದನ್ನು ಹೊಸ ಶಕ್ತಿ ಎಂದು ಭಾವಿಸುತ್ತಾರೆ. ಸಾಮಾನ್ಯವಾಗಿ ಸ್ವಭಾವತಃ ಆಳವಾಗಿರುವವರು ಸಹ ಪ್ರತಿಕೂಲ ಪರಿಸ್ಥಿತಿಗಳು ದೀರ್ಘಕಾಲದವರೆಗೆ ಮುಂದುವರೆದರೆ ಅವುಗಳ ಪ್ರಭಾವವು ಮನಸ್ಸಿನ ಮೇಲೆ ಅನುಭವಿಸುತ್ತದೆ ಮತ್ತು ಇಂದು ಆ ನಕಾರಾತ್ಮಕ ಪರಿಣಾಮಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನನ್ನ ಸ್ನೇಹಿತರೆ, ಈ ರಾಶಿಯವರು ಸಮಾಜದಲ್ಲಿರುವ ಎಲ್ಲರಿಗಿಂತ ಬಹಳ ಭಿನ್ನರು. ಅವರು ಮೌನ ಮತ್ತು ವಿಶ್ಲೇಷಣಾತ್ಮಕರು. ಅವರು ಹೊರಗೆ ತುಂಬ ಶಾಂತವಾಗಿ ಕಾಣುತ್ತಾರೆ, ಆದರೆ ಅವರ ಮನಸ್ಸುಗಳು ನಿರಂತರವಾಗಿ ಆಲೋಚನೆಗಳು ಮತ್ತು ವಿಶ್ಲೇಷಣೆಗಳೊಂದಿಗೆ ತಿರುಗುತ್ತಿರುತ್ತವೆ. ಅದೇ ರೀತಿ ಆಧ್ಯಾತ್ಮಿಕ ಮತ್ತು ನಿಗೂಢ ಜ್ಞಾನವು ಕಣ್ಣಿಗೆ ಗೋಚರಿಸುತ್ತದೆ. ಅವರು ಯಾವುದನ್ನು ಕುರುಡಾಗಿ ನಂಬುವುದಿಲ್ಲ. ಎಲ್ಲದರ ಹಿಂದೆಯೂ ಒಂದು ರಹಸ್ಯವಿದೆ. ಅವರು ಯಾವಾಗಲೂ ಆಂತರಿಕ ಆತ್ಮ ಮತ್ತು ವಿಧಿ ಇದೆ ಎಂದು ಭಾವಿಸುತ್ತಾರೆ, ಆದರೆ ಕೊನೆಯಲ್ಲಿ ಅವರಿಗೆ ಆಧ್ಯಾತ್ಮಿಕ ರಹಸ್ಯಗಳ ಮೇಲೆ ಅಪಾರ ಶಕ್ತಿ ಇರುತ್ತದೆ. ಕೆಲವು ಜನರು ಹಿಂದೆ ಸ್ವಲ್ಪವೂ ನಂಬದಿದ್ದರೂ ಈಗ ನಂಬಲೇಬೇಕು. ಅವರು ಯಾವುದೇ ಕಷ್ಟವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ದುಃಖದ ಬಗ್ಗೆ ಇತರರಿಗೆ ಹೇಳಲು ಬಯಸುವುದಿಲ್ಲ. ಅವರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಇದ್ದಾರೆ. ಅವರು ಕಷ್ಟದಲ್ಲಿದ್ದರೂ ಸಹ ಇತರರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಮತ್ತು ಇಂದಿನ ಮುಖ್ಯ ಸಮಸ್ಯೆ ಏನು? ಇಂದು ಏನಾಗುತ್ತಿದೆ? ವಿಶೇಷವಾಗಿ ಅನೇಕ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲದ ಗೊಂದಲದ ಸಂದರ್ಭಗಳು ಇರುತ್ತವೆ, ಏಕೆಂದರೆ
ಸ್ನೇಹಿತರೆ, ಈ ರೀತಿಯ ಏನಾದರೂ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತದೆ ಎಂದು ನಾವು ಹೇಳಿದಾಗ ನಾವು ಇಷ್ಟಪಡುವ ಜನರು ಹೊರಗೆ ಹೋಗುತ್ತಾರೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಇಲ್ಲ ನನ್ನ ಸ್ನೇಹಿತರೆ, ಇಂದು ನಿಮ್ಮ ಮನೆಯಿಂದ ಒಂದು ದುಷ್ಟಶಕ್ತಿ ಹೊರಗೆ ಹೋಗುತ್ತದೆ. ಆ ದುಷ್ಟ ಪ್ರಭಾವವು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ. ಆದ್ದರಿಂದ ನಿಮ್ಮ ರಾಶಿಯ ಮೇಲೆ ಮಂಗಳ ಮತ್ತು ಮಂಗಳನ ಕ್ಷೇತ್ರಗಳ ಅಧಿಪತಿಗಳ ಅತ್ಯಂತ ಶಕ್ತಿಶಾಲಿ ಗಮನ, ಅದು ಶನಿಯ ಅಧಿಪತಿ, ಇಂದಿನ ನಕಾರಾತ್ಮಕತೆಗೆ ನಿಜವಾದ ಕಾರಣವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ತೊಂದರೆಗಳಿಗೆ ಕಾರಣವೆಂದರೆ ನಾವು ಯಾರಿಗೂ ಹಾನಿ ಮಾಡಿಲ್ಲ. ಹಾಗಾದರೆ ನಮ್ಮ ಮನೆಯಲ್ಲಿ ಶಾಂತಿ ಏಕೆ ಇಲ್ಲ? ಏಕೆಂದರೆ ಮನೆಯಲ್ಲಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಘರ್ಷಣೆಗಳು ನಡೆಯುತ್ತಿವೆ ಎಂದು ನೀವು ಬಹಳ ಸಮಯದಿಂದ ಭಾವಿಸುತ್ತಿದ್ದೀರಿ. ಈ ರಾಶಿಯವರು ಶನಿಯ ಪ್ರಭಾವದಿಂದಾಗಿ ಸ್ವಾಭಾವಿಕವಾಗಿಯೇ ತುಂಬ ತಾಳ್ಮೆಯಿಂದಿರುತ್ತಾರೆ. ಅಲ್ಲದೆ ಈ ಮನೆಯ ವಾತಾವರಣವನ್ನು ತಲುಪಿರುವ ಎಲ್ಲ ನಕಾರಾತ್ಮಕ ಅಲೆಗಳು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆಯನ್ನು, ಮಾನವ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ತಡೆಯುತ್ತಿವೆ. ಮತ್ತು ಕೆಲವೊಮ್ಮೆ ಮನೆಯಲ್ಲಿ ಒಂದು ರೀತಿಯ ಭಾರವಿರುತ್ತದೆ. ನಾವು ಮಲಗಿದಾಗ ನಮ್ಮ ದೇಹವು ಭಾರವಾಗಿರುತ್ತದೆ. ಕೆಲವೊಮ್ಮೆ ನಮಗೆ ಹುಚ್ಚು ಕನಸುಗಳು ಬೀಳುತ್ತವೆ. ನಮ್ಮ ದೇಹ ಅಥವಾ ಕೈಯಲ್ಲಿ ಹಣ ಭಾರವಾಗಿರುತ್ತದೆ. ಸ್ಥಿರತೆಯ ಕೊರತೆಯು ದುಷ್ಟಶಕ್ತಿಗಳ ಪರಿಣಾಮವಲ್ಲ ಎಂಬುದನ್ನು ನೀವು ಗಮನಿಸಬೇಕು. ಮತ್ತು ಇಂದು ರಾತ್ರಿ ನಿಖರವಾಗಿ 8 ಗಂಟೆಯ ನಂತರ ಅಂತಹ ಒಂದು ಘಟನೆ ಸಂಭವಿಸುತ್ತದೆ. ಇಂತಹ ಸಮಯದಲ್ಲಿ ಇಂದಿನ ಗ್ರಹ ಸ್ಥಾನಗಳು ಅದ್ಭುತವಾಗಿವೆ. ಆಕಾಶ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಸಹ ಪ್ರವೇಶಿಸಲಿವೆ. ಮತ್ತು ಮಂಗಳವಾರ ಮಂಗಳ ಮತ್ತು ವೀರಭದ್ರ ಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕ್ಷೇತ್ರ ಆಡಳಿತಗಾರರಿಗೆ ಸಂಬಂಧಿಸಿದ ದಿನವಾಗಿರುವುದರಿಂದ ಇಂದು ರಾತ್ರಿ 8 ಗಂಟೆಯ ನಂತರ ನಿಮ್ಮ ಮನೆಯನ್ನು ಹಲವು ವರ್ಷಗಳಿಂದ ಸುತ್ತುವರೆದಿರುವ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಶಾಶ್ವತವಾಗಿ ಹೊರಹೋಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಮನೆಯ ವಾತಾವರಣವು ಒಂದು ರೀತಿಯ ಅಪರಿಚಿತ ಶಾಂತತೆಯಿಂದ ತುಂಬಿರುತ್ತದೆ ಮತ್ತು ನೀವು ಅದನ್ನು ನಿಮ್ಮ ಪೂರ್ಣ ಹೃದಯದಿಂದ ನೋಡುತ್ತೀರಿ. ಮತ್ತು ದೈವಿಕ ಶಕ್ತಿಯು ನಿಮ್ಮನ್ನು ಹೇಗೆ ಪ್ರವೇಶಿಸುತ್ತದೆ ಅಂದರೆ, ಇಂದು ರಾತ್ರಿ 8 ಗಂಟೆಗಳ ನಂತರ ನೀವು ಅಭೂತಪೂರ್ವ ಬದಲಾವಣೆಗಳನ್ನು ಅನುಭವಿಸುವಿರಿ. ಈ ಎಲ್ಲ ವರ್ಷಗಳಲ್ಲಿ ನೀವು ನಿರಂತರವಾಗಿ ಮಂದ, ಭಯ ಮತ್ತು ರಕ್ಷಣೆಯಿಲ್ಲದ ಭಾವನೆಯನ್ನು ಅನುಭವಿಸುತ್ತಿದ್ದೀರಿ. ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ದೈಹಿಕ ಪ್ರಜ್ಞೆ ಮತ್ತು ಧೈರ್ಯವನ್ನು ಪಡೆಯುತ್ತದೆ. ಒಂದು ದೈವಿಕ ಶಕ್ತಿಯು ನಿಮ್ಮ ದೇಹವನ್ನು ಗುರಾಣಿಯಂತೆ ಪ್ರವೇಶಿಸುತ್ತದೆ ಮತ್ತು ನೀವು ಎದ್ದು ನಿಲ್ಲುತ್ತೀರಿ. ಮತ್ತು ನೀವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡುತ್ತಿದ್ದರೂ ಸಹ ನೀವು ಅದ್ಭುತವಾದ ಭಾವನೆಯನ್ನು ಅನುಭವಿಸುತ್ತೀರಿ. ಆದ್ದರಿಂದ ಅಂತಹ ಸಮಯದಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಆ ಮುನ್ನೆಚ್ಚರಿಕೆಗಳ ಹಿಂದೆ ಕೆಲವು ಕಾರಣಗಳಿವೆ. ಅದನ್ನು ನಾನು ಈಗ ನಿಮಗೆ ಹೇಳುತ್ತೇನೆ. ಇಂದು ಸಂಜೆ 6ರಿಂದ ರಾತ್ರಿ 9ರ ನಡುವೆ ಯಾರಾದರೂ ಮನೆಯಲ್ಲಿ ಶಾಂತ ಅಥವಾ ಶಾಂತಿಯುತ ವಾತಾವರಣದಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಅಲ್ಲದೆ ಅನಗತ್ಯ ಭಯ ಮತ್ತು ಚಿಂತೆಗಳಿಗೆ ಒಳಗಾಗುವ ಬದಲು ಶಾಂತವಾಗಿರುವುದು ಮತ್ತು ಎಲ್ಲೋ ಆ ಕೆಲಸವನ್ನು ನೋಡಿಕೊಳ್ಳುವುದು ಉತ್ತಮ. ವಿಶೇಷ ಅಂತಿಮ ಎಚ್ಚರಿಕೆ ಏನೆಂದರೆ, ಈ ರಾಶಿಯವರು ನೀವು ಇಂದು ಅನುಭವಿಸುವ ದೈವಿಕ ಶಕ್ತಿಯಂತಹ ಪವಿತ್ರ ಬೆಳವಣಿಗೆಯನ್ನು ನೀವು ಅನುಭವಿಸುವಿರಿ. ನಿಮ್ಮ ಅನುಭವದ ಬಗ್ಗೆ ಇತರರ ಮುಂದೆ ಹೆಮ್ಮೆ ಪಡಬೇಡಿ. ನಿಮ್ಮ ರಹಸ್ಯಗಳನ್ನು ಮತ್ತು ನಿಮ್ಮ ಮನೆಯ ವಿಶೇಷತೆಗಳನ್ನು ನೀವು ಇತರರೊಂದಿಗೆ ಹಂಚಿಕೊಂಡರೆ ಅದೃಷ್ಟ ದೇವತೆ ದೂರವಾಗುವ ಮತ್ತು ದುಷ್ಟ ದೇವತೆ ನಿಮ್ಮೊಂದಿಗಿರುವ ಸಾಧ್ಯತೆಗಳಿವೆ. ಇಂದಿನಿಂದ ನೀವು ಅಪಾರ ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಬೇಕೆಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ
ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು.